What's up guys, ಹೇಗಿದ್ದೀರಾ? hope you guys doing great. So guys, first amendment of United States Constitutions ಅನ್ನುವಂಥ ಒಂದು ಲಾ ಇದೆ ಸಂವಿಧಾನದಲ್ಲಿ. ಯಾವುದಲ್ಲಿ? ಎಲ್ಲಿ? ಅಮೇರಿಕಾದಲ್ಲಿ. ಸೊ ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ದಿ ಫ್ರೆಶ್, ಫ್ರೀಡಮ್ ಆಫ್ ರಿಲಿಜನ್, ಫ್ರೀಡಮ್ ಆಫ್ ಅಸೆಂಬಲ್, ಫ್ರೀಡಮ್ ಟು ಪೆಟಿಷನ್ ದ ಗೌರ್ಮೆಂಟ್. ಸೊ ಇಷ್ಟೆಲ್ಲ ಏನಿದೆ ಇದರಲ್ಲಿ ಫಸ್ಟ್ ಅಮೆಂಡ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದರಲ್ಲಿ ಮೇನ್ ನಾನು ಮಾತಾಡ್ತಾ ಇರಬೇಕು ವಿಷಯ ಏನು ಅಂತಂದರೆ ಫ್ರೀಡಮ್ ಆಫ್ ಪ್ರೆಸ್. ಎಸ್ ಗೈಸ್, ಯಾಕಂದರೆ ಯು ಎಸ್ನಲ್ಲಿ ಜನರಲಿ ಏನಾಗುತ್ತೆ ಅಂತಂದರೆ ಎವ್ರಿ ಸಿಟಿಜನ್ ಹ್ಯಾವ್ ಅ ರೈಟ್ ಟು ರೆಕಾರ್ಡ್ ಇನ್ ಪಬ್ಲಿಕ್, ನಾಟ್ ಓನ್ಲಿ ಪ್ರೆಸ್. ಮೀಡಿಯಾದವರೇ ರಿಕಾರ್ಡ್ ಮಾಡ್ಕೊಬೇಕು, ನ್ಯೂಸ್ ಚಾನಲ್ದವರೇ. ಫ್ರೀಡಮ್ ಆಫ್ ಪ್ರೆಸ್ ಅಂದರೆ ಮೀಡಿಯಾದವ್ರು ಅಷ್ಟೇ ರಿಕಾರ್ಡ್ ಮಾಡಬೇಕಂತ ಅನ್ನುವಂತೇನಿಲ್ಲ. ಎಲ್ಲ ಜನರಲಿ ಯು ಎಸ್ದಲ್ಲಿ ಇರುವಂಥ ಸಿಟಿಜನ್ನು ಕೂಡ ಏನಿದೆ ಅವರು ರಿಕಾರ್ಡ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫೀಷಿಯಲ್ಸ್ ಪರ್ಫಾರ್ಮಿಂಗ್ ದ ಡ್ಯೂಟೀಸ್. ಏನು ಡ್ಯೂಟಿ ಮಾಡ್ತಿರ್ತಾರೆ ಗೌರ್ಮೆಂಟ್ ಆಫೀಸರ್ಸ್, ಇನ್ಕ್ಲೂಡಿಂಗ್ ಪೊಲೀಸ್, ಟ್ರಾಫಿಕ್ ಪೊಲೀಸ್, ಗೌರ್ಮೆಂಟ್ ಆಫೀಸರ್ಸ್, ಎಂಟೈರ್ ಪಬ್ಲಿಕ್ ಪ್ಲೇಸಸ್. ಬಟ್ ವೆನ್ ಯು ಏನು ನೀವು ರಿಕಾರ್ಡ್ ಮಾಡ್ತಿರ್ಕೋಬೇಕಾದ್ರೆ ಪಬ್ಲಿಕ್ ಆಫೀಸರ್ಸ್ಗಳನ್ನ ಆಗ ವಿತೌಟ್ ಇಂಟರ್ಫಿಯರಿಂಗ್ ದೇರ್ ಡ್ಯೂಟೀಸ್, ಅಂದರೆ ಅವ್ರೇನು ಡ್ಯೂಟಿ ಮಾಡ್ತಿರ್ತಾರೆ ಅವರಿಗೆ ಇಂಟರ್ಫಿಯರ್ ಮಾಡ್ದೇ ನೀವು ಮಾಡ್ಕೊಬೋದು, ರೈಟ್? ಸೊ ಅಂದರೆ ಯಾವುದೇ ಪೊಲೀಸ್ ಅವ್ರು ಬಂದ್ಬಿಟ್ಟು ಯಾರೇ ಬಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡಿದ ತಕ್ಷಣವೇ ಬಂದ್ಬಿಟ್ಟು ತಡೆಯೋಲ್ಲ ಆಫೀಸರು. ಅಲ್ಲಿ ಯೂಶಲಿ ಜನರಲಿ ಯಾವುದೇ ಒಬ್ಬ ಕಾಮನ್ ಸಿಟಿಜನ್ ಕೂಡ ರಿಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೊಬೈಲ್ ತೆಗೆದು ಅಥವಾ ಕ್ಯಾಮ್ರಾ ತೆಗೆದು ಪೊಲೀಸವರು ಏನಕ್ಕೆ ರಿಕಾರ್ಡ್ ಮಾಡ್ತಾ ಇದೆಯಾ, ಆಫ್ ಮಾಡೋದನ್ನು ಹಾಗೆ ಹೇಗೆ ಅಲ್ಲಿ ಹೇಳೋದಿಲ್ಲ. ಯಾಕಂದರೆ ದಟ್ ಈಸ್ ಅ ಲಾ, ಒಂದು ಲೀಗಲಿ ಫ್ರೇಮ್ ವರ್ಕ್ ಇದೆ ಅದಕ್ಕೆ. ಯು ಎಸ್ನಲ್ಲಿ ಎವ್ರಿ ಸಿಟಿಸನ್ ಹ್ಯಾವ್ ಅ ರೈಟ್ ಟು ರಿಕಾರ್ಡ್ ಇನ್ ಪಬ್ಲಿಕ್. ಅಂದರೆ ಪಬ್ಲಿಕ್ನಲ್ಲಿ ನೀವು ಒಂದು ಸರಿ ಬಂದಾದಮೇಲೆ ದೆರ್ ಈಸ್ ನೋ ಪ್ರೈವಸಿ. ಪಬ್ಲಿಕ್ ಪ್ಲೇಸಲ್ಲಿ ಬಂದಾದಮೇಲೆ ಅಲ್ಲೇನು ಪ್ರೈವಸಿ ಇರೋದಿಲ್ಲ, ರಿಕಾರ್ಡ್ ಮಾಡ್ಕೋಬೋದು. ಎಕ್ಸೆಪ್ಟ್ ಸರ್ಟನ್ ಪ್ಲೇಸಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ಮಿಲಿಟ್ರಿ ಇನ್ಸ್ಟಾಲ್ಟೇಷನ್ ಆಗಿರ್ಬೋದು, ಮಿಲಿಟ್ರಿ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಅಫ್ಕೋರ್ಸ್ ದೇರ್ ಈಸ್ ಅ ಹೈ ಸೆಕ್ಯೂರಿಟಿ ಕನ್ಸರ್ನ್ಸ್. ಅದನ್ನು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಏನಿರುತ್ತೆ ನೀವು ಜನರಲಿ ರಿಕಾರ್ಡನ್ನು ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ಬೋದು. ಪ್ರೈವೇಟ್ ಪ್ರಾಪರ್ಟಿಯನ್ನು ಬಿಟ್ಟುಬಿಟ್ಟು, ಪ್ರೈವೇಟ್ ಪ್ರಾಪರ್ಟಿ ಹೋಗಿ ನೀವು ರಿಕಾರ್ಡ್ ಮಾಡೋಂಗಿಲ್ಲ. ಪ್ರೈವೇಟ್ ಪ್ರಾಪರ್ಟಿಯನ್ನು ಬಿಟ್ಟು ಎಲ್ಲಾದರೂ ರಿಕಾರ್ಡನ್ನ ಮಾಡ್ಬೋದು. ಯು ಎಸ್ನಲ್ಲಿ ಯಾವುದೇ ಅಧಿಕಾರಿ ಯಾವುದೇ ಆಫೀಸಲ್ಲಿ ಹೋಗ್ಬಿಟ್ಟು, ಸಬ್ ರಿಜಿಸ್ಟ್ರಾರ್ ಆಫೀಸ್ ಯಾವ ರೀತಿ ಇಲ್ಲಿರುತ್ತೆ, ತಹಸೀಲ್ದಾರ್ದೇನಿರುತ್ತೆ, ಅಡ್ವೊಕೇಟ್ಸು, ಇಲ್ಲಿ ಸುಮಾರು ಏನು ಆಫೀಸ್ಗಳಿರುತ್ತೆ ಗೌರ್ಮೆಂಟ್ ಆಫೀಸ್ಗಳು. ಅಂದರೆ ಸಿಟಿಸನ್ಸ್ಗೆ ಏನು ಇಂಟ್ರ್ಯಾಕ್ಟ್ ಆಗುತ್ತೆ ಗೌರ್ಮೆಂಟ್ ಆಫೀಸರ್ ಜೊತೆಗೆ, ಎಲ್ಲಿ ಸಿಟಿಸನ್ಸ್ ಹೋಗಿ ಕೆಲಸ ಮಾಡ್ತಾರೆ, ಎಲ್ಲಿ ಅವ್ರ ಕೆಲಸನ ಮಾಡಿಸ್ಕೊಬೇಕು, ಅಲ್ಲಿ ಹೋಗಿ ನೀವು ಈಸಿಯಾಗಿ ರಿಕಾರ್ಡನ್ನು ಮಾಡ್ಕೋಬೋದು ಯಾವುದೇ ತೊಂದರೆ ಇಲ್ಲದೆ. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಂಡಿಯಾದಲ್ಲಿ ಆ ತರಹದೇ ಒಂದು ಕಾನೂನು ಬೇಕಾ ಅಂತ ಇಲ್ಲಿ ಒಂದು ಪ್ರಶ್ನೆ. ಫಸ್ಟ್ ಅಮೆಂಡ್ಮೆಂಟ್ ಯಾವ ರೀತಿ ಇದೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ, ಅಂದರೆ ಎವ್ರಿ ಸಿಟಿಸನ್ ಹ್ಯಾಸ್ ಅ ರೈಟ್ ಟು ರಿಕಾರ್ಡ್ ಇನ್ ಪಬ್ಲಿಕ್ ಅಂಡರ್ ದಿ ಫ್ರೀಡಮ್ ಆಫ್ ಪ್ರೆಸ್. ಫ್ರೀಡಮ್ ಆಫ್ ಪ್ರೆಸ್ ಅಂದರೆ ನಾಟ್ ಓನ್ಲಿ ಜರ್ನಲಿಸ್ಟೇ ರಿಕಾರ್ಡ್ ಮಾಡ್ಕೋಬೇಕು, ನ್ಯೂಸ್ ಅವರಿಗೆ ರೈಟ್ ಇದೆ ಅಂತಲ್ಲ. ಎವ್ರಿ ಸಿಟಿಸನ್ ಹ್ಯಾಸ್ ಅ ರೈಟ್ ಟು ರಿಕಾರ್ಡ್ ಇನ್ ಪಬ್ಲಿಕ್ ಪ್ಲೇಸ್ ಆ್ಯಂಡ್ ಎವ್ರಿ ಆಫೀಸರ್ಸ್ ಯಾರು ಡ್ಯೂಟಿ ಪರ್ಫಾರ್ಮ್ ಮಾಡ್ತಿರ್ತಾರೆ ಅವರಿಗೆ ಅವರ ಡ್ಯೂಟಿಯನ್ನು ಇಂಟರ್ಫಿಯರ್ ಮಾಡ್ದೇ ನಾವು ರಿಕಾರ್ಡನ್ನು ಮಾಡ್ಕೋಬಹುದು. ಸೊ ಅಂಥ ಒಂದು ಲೀಗಲ್ ಫ್ರೇಮ್ ವರ್ಕ್ ಬೇಕು ಅಂತ ನಿಮಗನ್ಸಲ್ವಾ? ಎಸ್, ಇಂಡಿಯಾದಲ್ಲೂ ಕೂಡ ಅಂಥ ಒಂದು ಲೀಗಲ್ ಫ್ರೇಮ್ ವರ್ಕ್ ಬೇಕು ಅಂತ ನನಗೆ ಅನಿಸುತ್ತೆ. ಇದು ನನ್ನ ಒಪಿನಿಯನ್. ಯಾಕಂತಂದರೆ ಹವೆವರ್ ಇಲ್ಲೇನು ನೀವು ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡಬೇಡಿ ಅಂತ ಯಾರು ಇಲ್ಲಿ ಹೇಳೋದಿಲ್ಲ, ರೈಟ್? ಮಾಡಬೇಡಿ ಅಂತೇಳಿ ಎಲ್ಲಿ ಸಮ್ ರಿಸ್ಟ್ರಿಕ್ಷನ್ಸ್ ಜಾಗನ ಬಿಟ್ಬಿಟ್ಟು ಕಾಮನ್ ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡೋಕ್ಕೆ ಬೇಡಂತ ಯಾರು ಹೇಳೋದಿಲ್ಲ. ಬಟ್ ಆದರೂ ಕೂಡ ಅಷ್ಟು ಲೀಗಲ್ ಫ್ರೇಮ್ ವರ್ಕ್ ಇಲ್ಲ. ನಿಮ್ಮನ್ನು ತಡಿಬೋದು. ಇನ್ನೂ ಕೂಡ ನೀವು ಹೋಗಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ರಿಕಾರ್ಡ್ ಮಾಡೋಕ್ಕೆ ಹೋಗಿ ನಿಮಗೆ ಹೊರಗಡೆ ಹಾಕ್ಬಿಡ್ತಾರೆ. ನಿಮಗೆ ಪೊಲೀಸವರು ಡ್ಯೂಟಿ ಮಾಡ್ತಾಯಿದ್ರೆ ದೂರಿಂದನೇ ರಿಕಾರ್ಡ್ ಮಾಡ್ಕೊಳ್ಳಿ, ನಿಮ್ಮನ್ನು ಬೆನ್ನಟ್ಟಿ ಹಿಡಿತಾರೆ. ಅವರು ಬೆನ್ನಟ್ಟಿಬಿಟ್ಟು ಹಿಡಿತಾರೆ, ನಿಮ್ಮನ್ನ ಬೆನ್ನಟ್ಟಿಬಿಟ್ಟು ಯಾವುದೋ ಒಂದು ಕೇಸ್ ಹಾಕಿ ಬಂದು ಹೊರಗಡೆ ಹಾಕ್ತಾರೆ, ರೈಟ್? ಸೊ ಯಾಕಂದರೆ ಭಯ ಇರುತ್ತೆ. ಸೊ ನನಗನ್ಸಿದ ಮಟ್ಟಿಗೆ ಇಂಥ ಒಂದು ಲೀಗಲ್ ಫ್ರೇಮ್ ವರ್ಕ್ ಏನಿದೆ
ಫ್ರೀಡಮ್ ಆಫ್ ಪ್ರೆಸ್ ಭಾರತದಲ್ಲೂ ಇದೆ ಅಂಡರ್ ಆರ್ಟಿಕಲ್ 19(1) ಏನಿದೆ. ಸೊ ಅದರಲ್ಲಿ ಇದು ಬರುತ್ತೆ, ಎಲ್ಲ ಇನ್ಕ್ಲೂಡಿಂಗೇ ಇರುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದ್ಬಿಟ್ಟು. ಬಟ್ ಆದರೆ ಈ ಥರ ಒಂದು ಸಪ್ರೇಟಾಗಿ ಲೀಗಲ್ ಫ್ರೇಮ್ ವರ್ಕ್ ಇರೋದಿಲ್ಲ. ಯಾಕಂದರೆ ನೀವು ಪಬ್ಲಿಕಲ್ಲಿ ರಿಕಾರ್ಡ್ ಮಾಡ್ಕೋಬೋದು. ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನು, ಗೌರ್ಮೆಂಟ್ ಎಂಪ್ಲಾಯೀಸ್ ಆಸ್ ಅ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್ಸ್, ನೀವು ಅವ್ರನ್ನ ರಿಕಾರ್ಡಿಂಗ್ ಮಾಡ್ಕೊಬೋದು. ಅವರು ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರೆ ಅವ್ರು ರಿಕಾರ್ಡಿಂಗ್ ಮಾಡೋಕ್ಕೆ ಏನು ತೊಂದರೆ ಇರುತ್ತೆ ಅಲ್ವಾ. ಸೊ ಬಟ್ ಆದರೆ ಇಲ್ಲಿ ಹಾಗೆ ಯಾವುದೇ ಒಂದು ಲೀಗಲಿ ಫ್ರೇಮ್ ವರ್ಕ್ ಇಲ್ಲ ಇದಕ್ಕೆ. ಹವೆವರ್ ಸ್ಟಿಲ್ ಪೀಪಲ್ ಕ್ಯಾನ್ ರಿಕಾರ್ಡ್ ಔಟ್ಸೈಡ್. ಸೊ ಆ ರೀತಿ ಬ್ಯಾನ್ ಮಾಡಬೇಕಂತ ಕಾನೂನು ಇಲ್ಲ. ಅಂದರೆ ನೀವು ರಿಕಾರ್ಡ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ಆ ರೀತಿಯ ಒಂದು ಸ್ಪೆಸಿಫಿಕ್ ಕಾನೂನು ಇಲ್ಲ. ನೀವು ಮಾಡ್ಕೋಬೇಕು ಅಂದ್ಬಿಟ್ಟು ಮಾಡ್ಕೋಬಹುದು ಅಂತಲೂ ಒಂದು ಸ್ಪೆಸಿಫಿಕ್ ಲೀಗಲ್ ಫ್ರೇಮ್ ವರ್ಕ್ ಇಲ್ಲ. ಸೊ ಅದಕ್ಕೋಸ್ಕರನೇ ನನಗನ್ನಿಸ್ತಾ ಇದೆ, ಇಂಥ ಒಂದು ಕಾನೂನು ಇದ್ದರೆ ಭಾರತದಲ್ಲಿ ನನಗೆ ಅನಿಸುತ್ತೆ 50% to 60% ಕರಪ್ಷನ್ ಏನಿದೆ ಅದು ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಅಂತ ನನಗನ್ನಿಸುತ್ತೆ. ಯಾಕಂದರೆ ಯಾಕಂದರೆ ಅಲ್ಲಿ ಯಾವುದೋ ಒಂದು ಆಫೀಸಲ್ಲಿ ಹೋಗಿದ್ದೀರ ಅಂದ್ಕೊಳ್ಳಿ, ಎಲ್ಲೇ ಒಂದು ಆಫೀಸಲ್ಸ್ ಜೊತೆ ಇಂಟ್ರ್ಯಾಕ್ಷನ್ ಆಗ್ತಾ ಇದೆ ಅಂದ್ಕೊಳ್ಳಿ, ಅವಾಗ ನಿಮಗೆ ಅವ್ರಿಗೆ ಗೊತ್ತಾಯಿತು ಅಂದರೆ ನಿಮ್ಮ ರೆಕಾರ್ಡಿಂಗ್ ಆನ್ ಇದೆ, ಅವ್ರು ರಿಕಾರ್ಡ್ ಮಾಡ್ಕೋಬಹುದು, ಅವ್ರನ್ನ ನಾವು ತಡೆಯೋಕ್ಕೆ ಆಗಲ್ಲ ಅನ್ನುವಂಥ ಒಂದು ಲೀಗಲ್ ಫ್ರೇಮ್ ವರ್ಕಲ್ಲಿ ಅವರು ಬೈಂಡ್ ಆಗಿದ್ದರೆ ಅಲ್ಲಿ ಒಂದು ಬ್ರೈಬ್ ಕೇಳುವಂಥದ್ದಾಗಲಿ ಅಥವಾ ಇನ್ನಿತರೆ ಯಾವುದೇ ಸ್ಕ್ಯಾಮ್ಗಳಾಗಲಿ ಜನಗಳ ಜೊತೆಗೆ ಮಾಡೋದು ತುಂಬಾ ಕಡಿಮೆ ಆಗಬಹುದು ಅಂತ ನನಗನ್ನಿಸುತ್ತೆ. ರೈಟ್, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಈ ವಿಡಿಯೋದ ಕಮೆಂಟ್ ಕೆಳಗಡೆ ಹೇಳಿ. ಯಾಕಂತಂದರೆ US ಜನರಲಿ ಎಲ್ಲ ಸಿಟಿಜನ್ಸು ರಿಕಾರ್ಡನ್ನು ಮಾಡ್ಕೋಬೋದು, ಪ್ರತಿಯೊಬ್ಬ ಆಫೀಸರ್ಸ್ನು, ಅಂದರೆ ವಿತ್ ಅವ್ರಿಗೇನು ತೊಂದರೆ ಕೊಡದೇನೆ. ರೈಟ್, ಸೊ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲೂ ಒಂದು ಕಾನೂನು ಇದ್ದರೆ ಎಲ್ಲರೂ ಒಂದು ಲೀಗಲ್ ಫ್ರೇಮ್ ವರ್ಕ್ ಇರುತ್ತೆ, ನಾನು ನಿನಗೆ ಮಾಡ್ಕೋಬೋದು ರಿಕಾರ್ಡ್ ಅಂದ್ಬಿಟ್ಟು. ಸೊ ಇವಾಗೇ ನೀವು ಅವ್ರಿಗೆ ಡೈರೆಕ್ಟಾಗಿ ಮಾಡ್ಕೊಳಕ್ಕೆ ಹೋಗಿ ನೋಡಿ, ಅವ್ರು ಯಾರು ಹೇಳ್ತಾರೆ ನೀನು ಮಾಡ್ಕೊಳಗಿಲ್ಲ, ವಿಡಿಯೋ ಮಾಡ್ಕೊಳಂಗಿಲ್ಲ, ನನ್ನ ಪರ್ಮಿಷನ್ ಇಲ್ಲ, ನನಗೆ ಪ್ರೈವಸಿ ಇಲ್ವಾ. ಪಬ್ಲಿಕಲ್ಲಿ ಏನು ಪ್ರೈವಸಿ? ನೀವು ಆಲ್ರೆಡಿ ಪಬ್ಲಿಕಲ್ಲಿ ಇದ್ದರೆ ಪಬ್ಲಿಕಲ್ಲಿ ಏನು ಪ್ರೈವಸಿ ನಿಮಗೆ ಅಲ್ವಾ. ಸೊ ಅದಕ್ಕೋಸ್ಕರ US ಹಾಗೆ ದರ್ ಇಸ್ ನೋ ಪ್ರೈವಸಿ ಇನ್ ಪಬ್ಲಿಕ್. ಇಫ್ ಯು ವಾಂಟ್ ಪಬ್ಲಿಕ್ ಪ್ರೈವಸಿ, ನಿಮ್ಮ ಮನೇಲಿ ಹೋಗಿ ನೀವು ಲಾಕ್ ಹಾಕ್ಕೊಂಡು ಮನೇಲಿ ಇದ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬಟ್ ದೆರ್ ಈಸ್ ಅ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ ಒಂದು ಕಾನೂನು ಮಾಡಿದ್ರೆ. ಸೊ ಅದಕ್ಕೋಸ್ಕರ ಒಂದು ಲೀಗಲ್ ಫ್ರೇಮಲ್ಲಿ ಇದ್ದರೆ, ಸೊ ನನಗನ್ನಿಸುತ್ತೆ ಈ ಒಂದು ಸ್ಕ್ಯಾಮ್ಗಳೇನು ನಡೆಯುತ್ತೆ, ಸ್ಪೆಷಲಿ ಗೌರ್ಮೆಂಟ್ ಆಫೀಸ್ಗಳಲ್ಲಾಗಿರಲಿ ಪ್ರೈವೇಟ್ಸ್ಗಳಲ್ಲಾಗಲಿ, ಸೊ ಅಂಥ ಸ್ಕ್ಯಾಮ್ಗಳು 50 to 60% ಕಡಿಮೆ ಆಗ್ಬೋದು ಅಂತ ನನಗನ್ನಿಸುತ್ತೆ. ಯಾಕಂದರೆ ಲೀಗಲಿ ರಿಕಾರ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜನಗಳು. ಸೊ that's I want to ಟೆಲ್ ಯು ಗೈಸ್. ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಒಂದು ಲೀಗಲ್ ಫ್ರೇಮ್ ವರ್ಕ್ ಇದ್ದರೆ ಚೆನ್ನಾಗಿ ಇರುತ್ತಾ ಹೇಗೆ ಅನ್ನೋದನ್ನು ಕಮೆಂಟ್ ಕೆಳಗಡೆ ತಿಳಿಸಿ. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ನೀವು ಟೇಕ್ ಕೇರ್, ಬಾಯ್.